ದ ಗ್ರೀಡಿ ಡಾಗ್ ಅಂದರೆ ದುರಾಸೆಯ ನಾಯಿ. ಒಂದು ದಿನ ಒಂದು ನಾಯಿಗೆ ತುಂಬ ಹಸಿವಾಗಿತ್ತು. ಆ ನಾಯಿಯು ತನ್ನ ಆಹಾರವನ್ನು ಹುಡುಕುತ್ತಾ ಅತ್ತ ಇತ್ತ ಸುತ್ತಮುತ್ತ ಹುಡುಕುತ್ತಲೇ ಹೋಯಿತು. ಆದರೆ ಆ ನಾಯಿಗೆ ಎಲ್ಲಿಯೂ ಕೂಡ ಏನೂ ಸಿಗಲಿಲ್ಲ. ಕೊನೆಯದಾಗಿ ಹೀಗೆ ಹುಡುಕುವಾಗ ಒಂದು ಕಟುಕರ ಅಂಗಡಿಯ ಮುಂದೆ ಹೋಯಿತು. ಕಟುಕರ ಅಂಗಡಿ ಎಂದರೆ ಮಾಂಸವನ್ನು ಮಾರುವಂತಹ ಅಂಗಡಿ. ಆ ನಾಯಿಯು ಆ ಕಟುಕರ ಅಂಗಡಿಯ ಮುಂದೆ ಕುಳಿತುಕೊಂಡು ಆ ಕಟುಕನನ್ನು ಕಾತುರದಿಂದ ಅಯ್ಯೋ ಪಾಪ ಅನ್ನೋ ರೀತಿಯಲ್ಲಿ ನೋಡುತ್ತಿತ್ತು. ಅದನ್ನು ಗಮನಿಸಿದಂತಹ ಕಟುಕನು ಅಯ್ಯೋ ಪಾಪವೆಂದು ಆ ನಾಯಿಗೆ ಒಂದು ಮಾಂಸದ ತುಂಡನ್ನು ಹಾಕಿದನು. ಆ ಮಾಂಸದ ತುಂಡನ್ನು ಕಚ್ಚಿಕೊಂಡು ನಾಯಿಯು ತಾನಿರುವಂತಹ ಹಳ್ಳಿಯ ಕಡೆಗೆ ಓಡಲಾರಂಭಿಸಿತು. ಹೀಗೆ ಹೋಗುವಾಗ ದಾರಿಯಲ್ಲಿ ನದಿಯ ಸೇತುವೆ ಮೇಲೆ ಹೋಗುವಾಗ ಪಕ್ಕದ ನೀರಿನಲ್ಲಿ ತನ್ನದೇ ಆದಂತಹ ಪ್ರತಿಬಿಂಬವನ್ನು ಕಂಡಂತಹ ನಾಯಿಯು, ಓ, ಇಲ್ಲಿ ಇನ್ನೊಂದು ಬೇರೆ ನಾಯಿ ಇದೆ. ಆ ನಾಯಿಯ ಬಾಯಲ್ಲಿಯೂ ಕೂಡ ಒಂದು ಮಾಂಸದ ತುಂಡಿದೆ. ಆ ಮಾಂಸದ ತುಂಡನ್ನು ನಾನು ಕಸಿದು ತಿನ್ನಬೇಕು ಎಂದು ದುರಾಲೋಚನೆ ಮಾಡಿತು. ಆ ದುರಾಸೆಯಿಂದ ಆ ಇನ್ನೊಂದು ನಾಯಿಯನ್ನು ಜೋರಾಗಿ ಬೊಗಳಿ ಹೆದರಿಸಬೇಕೆಂದು ಎಷ್ಟು ಸಾಧ್ಯವೋ ಅಷ್ಟು ಬೇಗ ತನ್ನ ಬಾಯನ್ನು ತೆಗೆಯಿತು. ಆ ಬಾಯನ್ನು ಬೊಗಳಲು ತೆಗೆದಾಗ ತಕ್ಷಣವೇ ತನ್ನ ಬಾಯಲ್ಲಿದ್ದಂತಹ ಮಾಂಸದ ತುಂಡು ನೀರಿನಲ್ಲಿ ಬಿತ್ತು. ಆಗ ನಾಯಿಯು ಅಯ್ಯೋ ಎಂಥ ತಪ್ಪು ಮಾಡಿದೆ ನಾನು, ಬೇರೆ ನಾಯಿ ಎಂದುಕೊಂಡು ಆ ನಾಯಿಯ ಮಾಂಸದ ತುಂಡಿಗೆ ಆಸೆಪಟ್ಟು ನನ್ನ ಬಾಯಲ್ಲಿರುವಂತಹ ಮಾಂಸದ ತುಂಡನ್ನೂ ಕಳೆದುಕೊಂಡೆ ಎಂದು ತನ್ನನ್ನು ತಾನೇ ನಿಂದಿಸಿಕೊಂಡಿತು. ಈ ಒಂದು ಕಥೆಯ ನೈತಿಕತೆ ಎಂದರೆ ಅಥವಾ ಮಾರಲ್ ಆಫ್ ದ ಸ್ಟೋರಿ, ಗ್ರೀಡಿ ಇಸ್ ಅ ಕರ್ಸ್, ನೆವರ್ ಬಿ ಗ್ರೀಡಿ. ಅಂದರೆ ದುರಾಸೆ ಎಂಬುದು ಒಂದು ಶಾಪ, ಎಂದಿಗೂ ದುರಾಸೆಯನ್ನು ಪಡಬೇಡಿ ಎಂದು. ಧನ್ಯವಾದಗಳು.